ನಮಸ್ಕಾರ ಸ್ನೇಹಿತರೆ, ನಮ್ಮ ಜಮೀನಿನ ಎಷ್ಟೋ ಜಗಳಗಳಿಗೆ ಹಾಗೂ ವಿವಾದಗಳಿಗೆ ನಮಗೆ ಹಿಂದಿನ ಕಾಲದ ಆಸ್ತಿಯ ಮಾಲೀಕರು ಯಾರು ಮತ್ತು ಅವರ ಹೆಸರಿಗೆ ಎಷ್ಟು ಎಕರೆ ಜಮೀನು ಇತ್ತು ಎನ್ನುವ ಮಾಹಿತಿ ಅತ್ಯಗತ್ಯವಾಗಿ ಬೇಕಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಮಗೆ ಹಿಂದಿನ ಕಾಲದ ಜಮೀನಿನ ಪಹಣಿ ಅತ್ಯಗತ್ಯವಾಗಿ ಬೇಕಾಗುತ್ತದೆ ಮತ್ತು ಕೋರ್ಟುಗಳ ಕೇಸುಗಳಲ್ಲಿಯೂ ಸಹ ಮೂಲ ಮಾಲೀಕರ ಪಹಣಿಗಳನ್ನು ಕೇಳುತ್ತಾರೆ. ಅದು ಅಲ್ಲದೆ ಅಣ್ಣ ತಮ್ಮಂದಿರ ಹಂಚಿಕೆ ಮತ್ತು ಪಾಲುದಾರಿಕೆ ಹಾಗೂ ವಿಭಾಗಗಳಲ್ಲಿ ಸಾಕಷ್ಟು ತೊಂದರೆಗಳು ಇದ್ದಾಗಲೂ ಕೂಡ ನಮಗೆ ಹಿಂದಿನ ಕಾಲದ ಜಮೀನಿನ ರಿಯಲ್ ವಿಸ್ತೀರ್ಣ ಮತ್ತು ಅಳತೆ ಹಾಗೂ ಮಾಲೀಕರ ಹೆಸರು ಅಗತ್ಯವೆನಿಸಿದಾಗ ಮೊದಲು ನೋಡುವುದೇ ಎಲ್ಲರೂ ಹಿಂದಿನ ಕಾಲದ ಜಮೀನಿನ ಪಹಣಿ. ಹಾಗಾಗಿ ನಾವು ಇವತ್ತು ಹಿಂದಿನ ಕಾಲದ ಅಂದರೆ 25 ವರ್ಷಗಳ ಹಳೆಯ ಎಲ್ಲ ಪಹಣಿಗಳನ್ನು ನಮ್ಮ ಮೊಬೈಲ್ನಲ್ಲಿಯೇ ನೋಡುವುದು ಹೇಗೆ ಮತ್ತು PDF ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ಕೊನೆಯವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ. ಹಿಂದಿನ ಕಾಲದಲ್ಲಿ ಅಣ್ಣ ತಮ್ಮೆಂದಿರ ಮಧ್ಯೆ ಅಥವಾ ದೊಡ್ಡಪ್ಪ ಚಿಕ್ಕಪ್ಪರ ಮಧ್ಯೆ ಅಥವಾ ತಂದೆ ತಾತರ ಮಧ್ಯೆ ಕೆಲವೊಂದು ಬಾರಿ ನ್ಯಾಯಯುತವಾಗಿ ಆಸ್ತಿಗಳು ಸಮಾನವಾಗಿ ಹಂಚಿಕೆ ಆಗಿರುವುದಿಲ್ಲ. ಆಗಿನ ಕಾಲದಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡದೆ ಅನಕ್ಷರಸ್ಥರ ಸಂಖ್ಯೆಯೇ ಹೆಚ್ಚಾಗಿರುತ್ತಿತ್ತು. ಅದರಲ್ಲಿ ಸ್ವಲ್ಪ ವಿದ್ಯಾವಂತ ಇರುವವರು ಅನಕ್ಷರಸ್ಥರಿಗೆ ಮೋಸ ಮಾಡಿ ಆಸ್ತಿ ಹಂಚಿಕೆಯಲ್ಲಿ ಕಡಿಮೆ ಮಾಡಿರುವ ಸಾಕಷ್ಟು ಉದಾಹರಣೆಗಳು ಇವೆ. ಇಂತಹ ಎಲ್ಲ ಸಂದರ್ಭಗಳಲ್ಲಿ ಮೋಸ ಹೋಗಿರುವವರ ಮುಂದಿನ ಪೀಳಿಗೆಯವರು ಇಂತಹ ವಿಷಯಗಳನ್ನು ಪ್ರಶ್ನೆ ಮಾಡಿ ಕೋರ್ಟು ಕೇಸು ಅಂತ ಹೋರಾಡಿ ತಮ್ಮ ಪಾಲನ್ನು ವಾಪಸ್ಸು ಪಡೆದಿರುತ್ತಾರೆ. ಆಗಲೂ ಸಹ ನಮಗೆ ಹಳೆಯ ಜಮೀನಿನ ಪಹಣಿ ಅಗತ್ಯ ಎನ್ನಿಸುತ್ತದೆ. ಹಾಗಾಗಿ ನಮಗೆ ಹಿಂದಿನ ಕಾಲದಲ್ಲಿರುವ ಮೂಲ ಮಾಲೀಕರ ಆಸ್ತಿಯು ಎಷ್ಟಿತ್ತು ಹಾಗೂ ಅವರು ಎಷ್ಟು ಎಕರೆ ಜಮೀನನ್ನು ಹೊಂದಿದ್ದರು ಹಾಗೂ ಯಾರ ಹೆಸರಿಗೆ ಇತ್ತು, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮಗೆ ಹಳೆಯ ಜಮೀನುಗಳ ಅಂದರೆ ನಮ್ಮ ಸರ್ವೆ ನಂಬರ್ನ ಹಳೆಯ ಪಹಣಿಗಳು ನಮಗೆ ಅಗತ್ಯವಾಗಿ ಬೇಕಾಗುತ್ತವೆ. ಯಾಕಂದರೆ ಈಗ ನಮ್ಮ ಒಂದು ಆಸ್ತಿಯಲ್ಲಿ ಹಿಂದಿನ ಕಾಲದಲ್ಲಿ ಹೆಚ್ಚು ಕಮ್ಮಿ ಈ ಒಂದು ಆಸ್ತಿಯನ್ನು ವಿಭಾಗ ಮಾಡಿರುತ್ತಾರೆ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಡಿಮೆ ಆಸ್ತಿ ಬಂದಿರುತ್ತದೆ. ಹಾಗಾಗಿ ಹಿಂದಿನ ಕಾಲದ ಪಹಣಿಗಳನ್ನು ನೋಡುವ ಮೂಲಕ ನಮ್ಮ ಒಟ್ಟು ಆಸ್ತಿ ಎಷ್ಟು, ನಮಗೆ ಬರಬೇಕಾದ ಪಾಲು ಎಷ್ಟು, ಈ ಎಲ್ಲ ರೀತಿಯ ಲೆಕ್ಕಾಚಾರಗಳ ಮೂಲಕ ಕೋರ್ಟು ಕೇಸು ಅಂತ ದಾಖಲಿಸಿ ನ್ಯಾಯಸಮ್ಮತವಾಗಿ ನ್ಯಾಯವನ್ನು ಪಡೆದುಕೊಂಡಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಇವೆ. ಹಾಗಾಗಿ ನಮಗೆ ಈ ಒಂದು ಮೊಬೈಲ್ನಲ್ಲಿ ಹಿಂದಿನ 25 ವರ್ಷಗಳ ಹಳೆಯ ಪಹಣಿಗಳನ್ನು ಹೇಗೆ ನೋಡಬಹುದು, ನಾವು ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಹೇಗೆ ಮಾಡಿಕೊಳ್ಳಬೇಕು ಎನ್ನುವ ಲೈವ್ ಆಗಿ ನಿಮಗೆ ಮೊಬೈಲ್ನಲ್ಲಿಯೇ ತೋರಿಸುತ್ತೇನೆ. ಹಾಗಾಗಿ ಈ ಒಂದು ಆನ್ಲೈನ್ ಮುಖಾಂತರ ಹೇಗೆ ನೋಡಬೇಕು ಅನ್ನೋದನ್ನು ತಿಳಿಸ್ತಾ ಇರುವುದು ಇದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುವ ಕಾರಣಕ್ಕಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಇಡೀ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ ಶೇರ್ ಮಾಡಿ. ಬನ್ನಿ, ಕಂಪ್ಲೀಟ್ ಆಗಿ ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ನೀವು ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡಿ. ಗೂಗಲಲ್ಲಿ ಗೂಗಲ್ ಅಂತಾನೆ ಟೈಪ್ ಮಾಡಿ. ಮಾಡಿದ ಬಳಿಕ ಕೆಳಗಡೆ ಗೂಗಲ್ ಅಂತ ಇದೆಯಲ್ಲ, ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಆಗುತ್ತೆ. ಆ ಒಂದು ಸರ್ಚ್ ಇಂಜಿನ್ನಲ್ಲಿ ನೀವು ಭೂಮಿ BHOOMIRTC ಸ್ಪೇಸ್ ಕೊಟ್ಟು RTC ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಕೆಳಗಡೆ ಫಸ್ಟ್ ಬಂದಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆನ್ಲೈನ್ RTC ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ ಬಳಿಕ ಈ ರೀತಿಯಾಗಿ ಈ ಒಂದು ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂ ಅಂತ ಇದೆ ನೋಡಿ, ಇದನ್ನು ಕಂಪ್ಲೀಟ್ ಆಗಿ ವೆಬ್ಸೈಟ್ ಇಂಟರ್ಫೇಸ್ ಓಪನ್ ಆದ ಬಳಿಕ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ಈ ಒಂದು ವೆಬ್ಸೈಟ್ ಕರೆಂಟ್ ಇಯರ್ ಅಂತ ಇದೆ, ಇಲ್ಲಿ ಪಕ್ಕದಲ್ಲಿ ಓಲ್ಡ್ ಇಯರ್ ಅಂತ ಇದೆ ನೋಡಿ, ಈ ಒಂದು ಓಲ್ಡ್ ಇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ಮೇಲೆ ಅದು ಬ್ಲೂ ಕಲರ್ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಹೂಬ್ಳಿ ಸರ್ಕಲ್ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಮ ಒಂದು ಸರ್ವೆ ನಂಬರ್ ಯಾವ ಒಂದು ಜಮೀನಿನ ಸರ್ವೆ ನಂಬರ್ನ ಹಳೆಯ ಪಹಣಿಗಳು ನಿಮಗೆ ಬೇಕಾಗಿಯೋ
ಆ ಒಂದು ಸರ್ವೆ ನಂಬರನ್ನು ಎಂಟ್ರಿ ಮಾಡಿ ಗೋ ಅಂತ ನೀವು ಕ್ಲಿಕ್ ಮಾಡಬೇಕು. ಈ ಒಂದು ಬ್ಲೂ ಕಲರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ಬಳಿಕ ಸರ್ನಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಹಿಸ್ಸಾ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದೆ ನೋಡಿ ಟೈಮ್ ಪೀರಿಯಡ್ 2003 ಅಂತ ಇದೆ ನೋಡಿ. 2003 ತನಕ ಮಾತ್ರ ಇದರ ಈ ಒಂದು ಸರ್ವೆ ನಂಬರ್ನ ಮಾಹಿತಿ ಮತ್ತು ಪಹಣಿಗಳು ಇವೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಫ್ಯಾಕ್ಟ್ರಿ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ವ್ಯೂ ಅಂತ ಇದೆ ನೋಡಿ, ವ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಯಾವ ಒಂದು ರೈತನ ಹೆಸರಿಗೆ ಜಮೀನು ಇದೆಯೋ ಆ ಜಮೀನಿನ ಈ ಒಂದು ಹೆಸರು ಬರುತ್ತೆ. 2002ರಲ್ಲಿ ಈ ಒಂದು ರೈತನ ಹೆಸರಿಗೆ ಇದ್ದಿರ್ತಕ್ಕಂಥ ಟೈಮ್ ಪೀರಿಯಡ್ ಅಲ್ಲಿ ಇರತಕ್ಕಂತಹ ಪಹಣಿ ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಬಹುದು. ನೋಡಿ ಓಪನ್ ಆಯ್ತು ನೋಡಿ, ಕಂಪ್ಲೀಟ್ ಆಗಿ ಈ ಒಂದು ಜಮೀನಿನ ಪಹಣಿ ಇಲ್ಲಿ ಎಷ್ಟು ಎಕರೆ ಇದೆ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ ಮತ್ತು ಯಾವ ಗ್ರಾಮದಲ್ಲಿ ಇದೆ, ಎಷ್ಟು ಎಕರೆ ಜಮೀನಿದೆ ಹಾಗೂ ಋಣಗಳ ಕಾಲಂನಲ್ಲಿ ಎಲ್ಲಿ ಸಾಲ ಇದೆ ಇತ್ತು ಅನ್ನೋದನ್ನು ನೀವು ಈ ರೀತಿಯಾಗಿ ಹಳೆ ಪಹಣಿಗಳನ್ನು ನೀವು ಚೆಕ್ ಮಾಡಬಹುದು. ಇದು 2003 ಮತ್ತು 2ರದ್ದು ಇದೆ. ಅಂದರೆ ನಮಗೆ ಇನ್ನೂ ಕೂಡ ಹಳೇದು ಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಒಂದು ವಿಲೇಜನ್ನು ಬೇರೆ ಸೆಲೆಕ್ಟ್ ಮಾಡಿಕೊಂಡು ನಾನು ಗೋ ಅಂತ ಕ್ಲಿಕ್ ಮಾಡಿ ಸರ್ನಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಹಿಸ್ಸಾನ ಸೆಲೆಕ್ಟ್ ಮಾಡಿಕೊಂಡು ಟೈಮ್ ಪೀರಿಯಡ್ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ನೋಡಿ ಇದು ಕೂಡ ಓಲ್ಡ್ ಪಹಣಿ ದೊರೀತಾ ಇಲ್ಲ. ಅದಕ್ಕಾಗಿ ಮತ್ತೆ ನಾನು ಹಿಸ್ಸಾ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ, ಬಂತು ನೋಡಿ ಕಂಪ್ಲೀಟಾಗಿ. ಪ್ರತಿ ವರ್ಷದ ಪಹಣಿಗಳು ನಮಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಒಂದು 2001ನೇ ಇಸ್ವಿಯ ಒಂದು ಪಹಣಿಗಾಗಿ ನಾನು ಆ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ, ಪೀರಿಯಡು. ಮತ್ತೆ ಇಲ್ಲಿ ಕೆಳಗಡೆ ಇಯರ್ ಅಂತ ಇದ್ರಿ 2001 ಅಂತ ಫ್ಯಾಕ್ಟ್ಸ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟ್ 25 ವರ್ಷಗಳ ಹಿಂದಿನ ಜಮೀನಿನ ಪಹಣಿ ಓಪನ್ ಆಗ್ತಾ ಇದೆ ನೋಡಿ. ಓನರ್ ನೇಮು, ಎಷ್ಟು ಎಕರೆ ಜಮೀನಿದೆ, ಎಕ್ಸ್ಟೆಂಟು, ಖಾತಾ ನಂಬರ್ ಕೂಡ ಇದೆ. ಇಲ್ಲಿ ವ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಮೇಲೆ ನನಗೆ ಕಂಪ್ಲೀಟಾಗಿ ಆ ಒಂದು ಜಮೀನಿನ ಪಹಣಿ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಕೂಡ ಕ್ಲಿಕ್ ಮಾಡಿ ನಿಮ್ಮ ಜಮೀನಿನ 25 ವರ್ಷಗಳ ಹಿಂದಿನ ಪಹಣಿಗಳು, ಆಸ್ತಿ ಮಾಲೀಕರು ಎಲ್ಲವನ್ನೂ ಕೂಡ ನೀವು ಹೀಗೆ ಚೆಕ್ ಮಾಡಬಹುದಾಗಿದೆ. ಹಾಗಾಗಿ ಈ ವಿಡಿಯೋ ತುಂಬ ಉಪಯುಕ್ತವಾಗಿದ್ದು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ರೈತರಿಗೂ ತಲುಪುವವರೆಗೆ ಎಲ್ಲ ಕಡೆ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಜಮೀನಿನ 25 ವರ್ಷಗಳ ಹಳೆಯ ಎಲ್ಲ ಪಹಣಿಗಳನ್ನು ಆನ್ಲೈನ್ ಮೂಲಕ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಇದೇ ರೀತಿಯಾಗಿ ಚೆಕ್ ಮಾಡಬಹುದಾಗಿದೆ.